ನಮಸ್ತೆ ಸರ್. ಮಹಾರಾಷ್ಟ್ರ ದೂರದಿಂದ ಬಂದು ಸಾವಿರ ಕಿಲೋಮೀಟರ್ ಪ್ರವಚನ ಕೊಟ್ಟಿದ್ದಾರೆ. ಮೈಂಡ್ ಬೈ ಬಹಳ ಸಂತೋಷ ಪಟ್ಟಿದ್ದಾರೆ. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್, ಇವತ್ತು ನಮ್ಗೆ ಹೇಳ್ಬೇಕಂದ್ರೆ ಸುದಿನಾನೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ನಮ್ಗೆ ಒಂದು ಒಳ್ಳೆ ಪ್ರೀತಿಯಿಂದ ಮತ್ತೆ ಅಷ್ಟು ಗೌರವದಿಂದ ದೂರದ ನಮ್ಮ ಮಹಾರಾಷ್ಟ್ರ ಸೊಲ್ಲಾಪುರದಿಂದ ನಮ್ಮ ಭೀಮರಾವ್ ಸಾರು ಬಂದು ನಮ್ಮ ಒಂದು ಸತ್ಸಂಗಕ್ಕೆ ಹೇಳಿದ ತಕ್ಷಣ ಬರ್ತೀನಿ ಅಂತ ಅವರೇ ವಾಲಂಟಿಯರ್ ಆಗಿ ಬಂದಿರೋದು ಸರ್. ಆಯ್ತಾ, ನಮ್ದು ಏನು ಕಾರ್ಯಗಳು ನಾವು ವಾಟ್ಸಪ್ ಮುಖಾಂತರ ನಾವು ಹಂಚ್ಕೊಳ್ತಿದ್ವಿ. ನಮ್ಮ ಸತ್ಯಪ್ಪನವ್ರ ಕಡೆಗೆ ಹೇಳಿದ್ರು, ಮತ್ತೆ ಸರೇ ವಾಲಂಟಿಯರ್ ಬಂದು ಮತ್ತೆ ನಮ್ಮ ಒಂದು ಸತ್ಸಂಗನ ಉದ್ದೇಶಿಸಿ ಮತ್ತೆ ಎಷ್ಟು ನೋಡಿ ಎಷ್ಟು ಚಿಕ್ಕದಾಗಿ ಚೊಕ್ಕಾಗಿ, ಯಾಕಂದ್ರೆ ಅಷ್ಟು ಕಡಿಮೆ ಅವಧಿಲೇ ನಾವು ಮಾತೃಶ್ರೀದ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಆದ್ರೆ ನಮ್ಗೆ ನಮ್ ಸರ್ ಎಷ್ಟು ಚೊಕ್ಕಾಗೆ ಶಸ್ತ್ರ ಎಷ್ಟು ಚೆನ್ನಾಗಿ ಅದು ಉಪಮೇಯ ತಗೊಂಡು ಶಸ್ತ್ರದ ಬಗ್ಗೆ ಶಾಸ್ತ್ರದ ಬಗ್ಗೆ ಮತ್ತೆ ತಾಯಿ ಏಕೆ ಒಂದು ಎರಡೇ ಸೀರಿಯಲ್ ಅಂದ್ರೆ ಎಷ್ಟು ಸರಳವಾಗಿ ಅಂತ ಮಹಾರಾಣಿ ಇದ್ರು ಕೂಡ ಅಷ್ಟು ಸರಳ ಸಜ್ಜನಿಕೆಯಿಂದ ಒಂದು ಹೇಗೆ ಒಂದು ಇಡೀ ಪ್ರಜೆಗಳನ್ನ ಗೆದ್ದು ಒಂದು ದೈವಾಂಶ ಒಂದು ದೈವದತ್ವವಾಗಿ ಆ ಧಾರ್ಮಿಕತನೆಯಿಂದ ಮತ್ತೆ ಈವನ್ ಏನ್ ಮತ್ತೆ ಧಾರ್ಮಿಕ ಜೊತೆಗೆ ಹೇಗೆ ಯುದ್ಧಗಳು ಇದೆಲ್ಲ ಮಾಡಿ ಶಾಂತಿಯುತದ ಕಡೆ ಇದ್ದ ಕಡೆ ಯುದ್ಧನೂ ಮಾಡಿ ಶಾಂತಿಯುತದಿಂದ ನಮ್ಮ ಮಾತೆ ಹೇಗೆ ನಮ್ಮ ಈ ನಮ್ಮ ಈ ರಾಷ್ಟ್ರವನ್ನ ಆಳಿ ಮತ್ತೆ ಅಷ್ಟು ನಮ್ಮ ಹಿಂದೂ ದೇವಾಲಯಗಳನ್ನ ಉಳಿಸ್ಕೊಟ್ಟಂತ ನಶಿಸುವಂತ ಮಹಾನ್ ತಾಯಿಯವರು. ಮತ್ತೆ ನಾವಿವತ್ತು ಮುಂದಿನ ನಮ್ಮ ಪೀಳಿಗೆ ಕಲಿಬೇಕಾಗಿರೋದೇ ಅವರಲ್ಲಿರುವ ರಾಜನೀತಿ ಮತ್ತೆ ಧಾರ್ಮಿಕತೆ ಮತ್ತೆ ಅವರಲ್ಲಿ ಧೈರ್ಯವಾಗಿ ಮತ್ತೆ ಯಾವುದೇ ಕಷ್ಟಗಳನ್ನ ಕೂಡ ಅವ್ರಿಗೆ ಬೆಟ್ಟದಷ್ಟನ್ನೇ ಕಷ್ಟ ಇತ್ತು ಅದನ್ನ ಲೆಕ್ಕಿಸದೆ ಎಲ್ಲರಿಗೂ ಕಷ್ಟ ಇದ್ದಿದ್ದೇರಿಗೆ ಇಲ್ಲರ್ಗನ್ಬಿಟ್ಟು ಅದನ್ನ ಬೇರೆ ಅವ್ರಿಗೆ ಮಾದರಿಯಿಂದ ತಗೊಳ್ಳೋಂತ ರೀತಿ ವಿಧಿಯಾಗಿ ಕೂಡ ಆಗಿನ ಕಾಲದಲ್ಲಿ ಆ ತಾಯಿ ಮಹಾನ್ ಸಾಮ್ರಾಜ್ಯನ ಕಟ್ಟಿ ಮತ್ತೆ ಅದು ತೋರದೆ ಮತ್ತು ಉಳಿಸಿ ಮತ್ತೆ ಆಗಿನ ಕಾಲಕ್ಕೆನೆ ಒಂದು ಮಹಿಳೆಯರಿಗೆ ಒಂದು ಕೈಗಾರಿಕಾ ಉದ್ಯಮಿ ನಾವು ಸ್ವಾವಲಂಬಿಗಳಾಗ್ಬೇಕು ಅಂತೇಳಿ ಕಟ್ಕೊಂಡ ಮಹಾತಾಯಿ ಇವತ್ತು ಕೂಡ ಇಷ್ಟು ವಿಷಯಗಳು ನಮ್ಗೆ ಇಷ್ಟು ಮಟ್ಟಿಗೆ ನಮ್ಗೆ ಒಂದು ಮನದಟ್ಟವಾಗಿ ಎಲ್ಲ ತಿಳ್ಕೊಬೇಕಂದ್ರೆ ನಾನ್ ಹೇಳ್ತೀನಿ ನಮ್ಮ ಒಂದು ಭೀಮರಾವ್ ಸಾಹೇಬ್ರ ಒಂದು ಕಾಣಿಕೆನೆ ಅಂತ ಹೇಳ್ಬೋದು. ಅವರೊಂದು ಏನು ಒಂದು ನಮ್ಗೆ ಸರಳ ಒಂದು ಮಾಲಿಕೆ ಈಗಾಗಲೇ ಬಿತ್ತರಿಸಿದವರು ಒಂದೊಂದು ಕೂಡ ಸುವರವಾಗಿ ವಿವರವಾಗಿ ತಿಳಿಸ್ಕೊಂಡಿದಂತ ನಮ್ಗೆ ಆ ಜ್ಞಾನ ನಮಗೆ ವೃದ್ಧಿ ಆಯ್ತು. ಮತ್ತೆ ಇಂಥ ಒಂದು ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಇಷ್ಟು ಒಂದು ದೊಡ್ಡ ಮಹಾರಾಣಿ ಈ ಸಾಧನೆಗೈದಂತವ್ರಿಗೆ ನಮ್ಗೆ ಎಲ್ಲೂ ಕೂಡ ನಮ್ಗೆ ಅವ್ರ ಬಗ್ಗೆ ಒಂದು ಮರೀಚರಿಕೆಯಾಗಿ ನಮ್ಗೆ ಒಂದು ಅಜ್ಞಾನಿಗಳಾಗಿ ಇಷ್ಟು ದಿನ ಕಳೆದ್ಬಿಟ್ವಲ್ಲ ಅನ್ನೋ ಒಂದು ನೋವು ನನಗಿದೆ. ಅಷ್ಟೊಂದು ಅಗಾಧ ಶಕ್ತಿ ಸರ್. 12 ಜ್ಯೋತಿರ್ಲಿಂಗನ್ನ ಉಳಿಸಿದಂತ ಮಹಾತಾಯಿ ಅದ್ರ ಜೊತೆಗೆ ಸುಮಾರು 300-500 ದೇವಾಲಯಗಳು ಕೂಡ ಉಳಿಸಿದ್ದಾರೆ. ಎಲ್ಲಿ ಅಲ್ಲೆಲ್ಲ ಜಮ್ಮು ಕಾಶ್ಮೀರ ಈ ಕಡೆ ಕನ್ಯಾಕುಮಾರಿವರೆಗೂ ಕೂಡ ತಾಯಿ ನೋಡಿ ಎಷ್ಟು ದೇವಾಲಯಗಳನ್ನ ನಮಗೆ ಇವತ್ತು ನೀವು 12 ಜ್ಯೋತಿರ್ಲಿಂಗಗಳನ್ನ ನಾವು ಪೂಜಿಸ್ತೀವಿ. ಮತ್ತೆ ಎಷ್ಟು ಜನ ಗೊತ್ತಿತ್ತು ಸರ್ ಇದು ಅಹಲ್ಯಾಬಾಯಿ ಹೋಳ್ಕರ್ ಅವರು ಸ್ಥಾಪಿಸಿದಂತ ಅಂತೇಳಿ. ಹಾಗಾಗಿ ಈಗ ಒಂದು ಅವೇರ್ನೆಸ್ ನಮಗೆ ಗೊತ್ತಾಗ್ತಿದೆ. ನನಗೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರತಿ ಒಂದು ಮನೆಗೂ ಕೂಡ ಮನೆಗೂ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ವಿಚಾರವಂತೆಗಳು ಮುಟ್ಟುವಂತಾಗ್ಲಿ ಮತ್ತೆ ಅವರ ಏನು ಧ್ಯೇಯ ಉದ್ದೇಶಗಳು ಪ್ರತಿಯೊಂದು ಹೆಣ್ಣು ಮಗಳಲ್ಲಿ ಪ್ರತಿಯೊಂದು ಹೆಣ್ಣು ಮಗಳು ನಾನು ಒಂದು ಹಲ್ಲೆ ಆಗಿ ಒಂದು ಆ ಧೈರ್ಯ ತಗೊಂಡು ಆತರ ಜೀವನ ನಡೆಸ್ಲಿ ಅಂತ ನನ್ನ ಮಹಾನ್ ಆಸೆ ಇಟ್ಕೊಂಡು ಮತ್ತೆ ಮನೆಗೂ ಅಹಲ್ಯ ತಲುಪಲಿ ಅಂತ ನಾನು ಕೇಳ್ಕೊಳ್ತೇನೆ ಸರ್. ಮುಂದೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ. ಈ ಒಂದು ಮಠ ಈ ಒಂದು ಒಂದು ಹೊಗಳಿಕೆಯ ಮಾತು ಉತ್ಪ್ರೇಕ್ಷೆ ಮಾತುಗಳು ಅಂತಲ್ಲ. ಈ ಒಂದು ಮಠನ ಇನ್ನೂ ಒಂದು ಸುಂದರವಾಗಿ ರೂಪ ತರಿಸಬಹುದು. ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆಯೋದಾಗ್ಲಿ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆಯೋದಾಗ್ಲಿ ಒಂದು ಮಾಡಿ ಕ್ಲೋಸ್ ಟುಗೆದರ್ ಫಂಡ್ಸ್ ಇದೆ ಇಂಥ ಒಳ್ಳೆ ಕಾರ್ಯಗಳಿಗೆ ನೀವು ತಗೊಂಡ್ರೆ ಈ ಒಂದು ಮಠನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬಹುದು. ಅದ್ರ ಬಗ್ಗೆ ತಾವು ಏನೋ ಒಂದು ಆಸಕ್ತಿ ತಗೊಂಡ್ರೆ ತಗೊಳಕ ಸರ್ ಖಂಡಿತವಾಗೂ ತಗೊಳ್ತೀವಿ. ಇದು ಇವಾಗ ನಮ್ದು ಮೊದಲನೇ ಹೆಜ್ಜೆ. ಈಗ ಇತ್ತೀಚೆಗೆ ತಾನೇ ನಮ್ಮ ಶಿವಕರಾದ ಸಿದ್ದರಾಮನ್ ದೇಪ್ರಿ ಅವರ ಸತ್ಸಂಗ ಮತ್ತೆ ಅವರ ಒಂದು ಅನುಗುಣದಂತೆ ಅವರ ಮಾರ್ಗದರ್ಶನದಂತೆ ಇದೆಲ್ಲ ಅವರ ಆಶಯ. ಯಾಕಂದ್ರೆ ಸಮಾಜನ ಒಂದು ಸರ್ವ ಜನಾಂಗದ ಒಂದು ಸರ್ವಂಗಿ ತೋಟ ಆಗ್ಬೇಕು ಅಂತ ಅವ್ರು ಬಯಸಿದ್ರು. ಕಟ್ಟ ಕಡೆಯನ್ನು ತಳಬೇಕು, ಧಾರ್ಮಿಕ ಪರಂಪರೆ ಉಳಿಬೇಕು, ನಮ್ಮ ಈ ಇತಿಹಾಸ ಉಳಿಸುವಂತ ಕಾರ್ಯ ನಾವು ಮಾಡ್ಬೇಕು
ಮಾಡಬೇಕು ಅಂತೆಲ್ಲ ನಮ್ಮಲ್ಲಿ ಇವತ್ತು ಪ್ರತಿಯೊಂದು ಅಣುವಾಗಿ ನಮ್ಮಲ್ಲಿ ಬಿತ್ತನೆ ಮಾಡಿದ್ದಾರೆ. ಮತ್ತೆ ಸರ್ ಖಂಡಿತವಾಗೂ ಇದು ಮುಂದಿನ ದಿನಗಳೇ ಮತ್ತೆ ಉನ್ನತ ಮಟ್ಟದಲ್ಲಿ ನೀವು ಹೇಳ್ದಂಗೆ ನಾವು ಸರ್ಕಾರದ್ದು ಹೇಳ್ತೀರಾ, ನಾವು ಒಂದೊಂದೇ ಕಾಲಿಟ್ಕೊಂಡು ಮಗು ಹೇಗ್ ಬೆಳೀತು ನಮ್ಮ ಸಂಸಂಗನ್ನು ಕೂಡ ನಾಡಿನ ಸುತ್ತ ಎಲ್ಲ ನಾವು ಪಸರಿಸ್ತೀವಿ ಹೆಜ್ಜೆ ಹಾಕೊಂಡು. ಮತ್ತೆ ಮುಂದಿನ ದಿನಗಳೇ ಖಂಡಿತವಾಗೂ ನಮ್ಮ ಕೆಲಸಗಳ ಮುಖಾಂತರ ನಾವು ಸರ್ಕಾರಗಳನ್ನ ಹೋಲೈಕೆ ಮಾಡಿ ಮತ್ತೆ ಅದನ್ನ ಫಂಡ್ ಏನಿದೆ ಅದನ್ನ ನೋಡೋಣ, ಅದ್ರಲ್ಲಿ ಹೇಗೆ ನಾವು ಸಹಾಯಸ್ಥಾನ ಮಾಡಿದ್ರೆ ಹಾಗಾಗಿ ನಾವು ಬೆಳೆಸ್ತೀವಿ ಸರ್. ನಮ್ಗೆ ಮೇನ್ ಇಂಟೆನ್ಷನ್ ಇರೋದು ಏನ್ ಗೊತ್ತಾ ಸರ್, ಇವತ್ತು ನಮ್ಮ ಯುವ ಜನಾಂಗ ನಶಿಸಿ ಹೋಗ್ತಿದೆ, ಸತ್ತು ಹೋಗ್ತಿದ್ದಾರೆ ನನ್ನ ಮಕ್ಕಳು. ಏನಕ್ಕಂದ್ರೆ ಸಂಸ್ಕಾರ ಇಲ್ಲ ಸರ್, ಸಂಘಟನೆ ಇಲ್ಲ, ನಮ್ಮ ತನ ಇಲ್ಲ. ಕಿವಿ ಕೊಡೋರು ಯಾರು ಅವ್ರಿಗೆ? ಮಠ ಮನೆಗಳು ಏನ್ ಮಾಡ್ತಾ ಇದೆ? ಹಾಗಾಗಿ ನಾವು ಮಠ ಮನೆಗಳಿಗೆ ನಾವು ಪ್ರಶ್ನೆ ಮಾಡಿ ಮಾಡಿ ಸಾಕಷ್ಟು ನೊಂದ್ಬಿಟ್ಟಿದೀವಿ ಸರ್. ಹಾಗಾಗಿ ಇಂಥವರ ಮಾರ್ಗದರ್ಶನಗಳೇ ಹಲವಾರು ಒಂದು ಸಮಾನ ಮನಸ್ಕರ ಮುಖಾಂತರ ನಾವು ಕೆಲಸ ಮಾಡ್ತಾ ಹೋಗೋಣ. ನೀವು ಇವ್ರು ಮಾಡಿ ಅವ್ರು ಮಾಡಿದ್ರೆ ಬೇಡ, ನಮ್ಮ ಕರ್ತವ್ಯ ಏನು? ನನ್ನ ಮಕ್ಕಳನ್ನ ಯಾವ್ದಾರ ತಾಯಿ ಕೇಳ್ತಾಳ ನನ್ನ ಮಕ್ಳಿಗೆ ಏನ್ ಬೇಕು ಅಂತ, ಸಂಸ್ಕಾರ ಕೊಟ್ಟಳೆ, ಊಟ ಕೊಟ್ಟಳೆ ಅಲ್ಲ. ಅದೇ ತರ ಇವತ್ತು ನಾನು ಅನ್ಕೊಂಡಿದ್ದೇನೆ, ಇಡೀ ನನ್ನ ಸಮಾಜ ಇವತ್ತು ಜನ ನನ್ನ ಸಮಾಜದ ಮಕ್ಕಳಿಗೆ ಇವತ್ತು ಒಂದು ಸಂಸ್ಕೃತಿಯನ್ನ ಒಂದು ಬಿತ್ತರಿಸುವಂತ ಸಂಘಟನೆ, ಸಾಂಸ್ಕೃತಿಕ ಒಂದು ಸಂಘಟನೆ ಆಗ್ಬೇಕು, ನಮ್ಮ ಪರಂಪರೆ ಉಳಿಸ್ಬೇಕು ಅಂತ ಒಂದು ಕಾರ್ಯಕ್ರಮ ಈ ಸಂಸಕನ ಮುಖಾಂತರ ನಾವು ಈ ವಿಜಯದಿನತನ ಹೆಚ್ಚಿಳಿಸಿ ಅವ್ರಿಗೊಂದು ಅಧ್ಯಾತ್ಮ ಅದ್ಭುತ ಲೋಕವನ್ನು ನಾವು ಸೃಷ್ಟಿ ಮಾಡ್ತೀವಿ. ಅವ್ರಿಗೆಲ್ಲ ಒಂದು ವಿವೇಕಕ್ಕೆ ಒಂದು ಜ್ಞಾನ ಒಂದು ಕೊಡುವಂತ ಒಂದು ಕಾರ್ಯ ಮಾಡ್ತೀವಿ. ಆ ಒಂದು ಕಂಕಣ ನಾವೆಲ್ಲ ನಮ್ಮ ಸತ್ಸಂಗದ ನಮ್ಮ ಅಣ್ಣ ತಮ್ಮಂದಿರು ಎಲ್ಲಾನು ಕೂಡ ನಾವು ಮಾಡ್ತೀವಿ ಸರ್. ಮುಂದಿನ ದಿನಗಳಲ್ಲಿ ನೀವು ಹೇಳ್ದಂಗೆ ಆ ದೊಡ್ಡ ಹೊಸ್ತೆ ಕಟ್ತೀವಿ ಸರ್ ಅಂತ ಒಂದು ಬಲಿಷ್ಠವಾದ ಒಂದು ಸದೃಢವಾದ ಒಂದು ಸಮಾಜ, ಸಾಂಸ್ಕೃತಿಕವಾದ ಒಂದು ಸಮಾಜ ಕಟ್ಟಿದ್ವಿ ಸರ್. ಹೆಂಗೆ ಇವತ್ತು ನಮ್ಗೆ ಸನಾತನ ಧರ್ಮ ಹೇಗ್ ಗಟ್ಟಿ ಆಯ್ತು ಅಷ್ಟೇ ನಾವು ಗಟ್ಟಿಯಾಗಿ ಕಟ್ಟಿದ್ದೀವಿ ಸರ್.